ಬಳ್ಳಾರಿ ಗಲಭೆ ಕೇಸ್ನಲ್ಲಿ ಈವರೆಗೂ 26 ಜನರ ಬಂಧನ, 11 ಭರತ್ ರೆಡ್ಡಿ ಬೆಂಬಲಿಗರು, 15 ಜನಾರ್ದನ್ ರೆಡ್ಡಿ ಬೆಂಬಲಿಗರು ಸೇರಿ ಎಲ್ಲರೂ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರು. ಎಲ್ಲರ ಚಿತ್ತ ಕೋರ್ಟ್ನತ್ತ. ಎಫ್ಎಸ್ಎಲ್ ವರದಿ ಆಧರಿಸಿ ಗನ್ಮ್ಯಾನ್ಗಳ ಮತ್ತಷ್ಟು ವಿಚಾರಣೆ ಸಾಧ್ಯತೆ. ಫೈರಿಂಗ್ ಉದ್ದೇಶದ ಬಗ್ಗೆ ಮಾಹಿತಿ ಕಲೆಗೆ ಸಜ್ಜು. ಗಲಭೆ ಪ್ರಚೋದನೆ ಬಗ್ಗೆಯೂ ತನಿಖೆ. ಕೋರ್ಟ್ನಲ್ಲಿ ವಶಕ್ಕೆ ಕೇಳಲಿರೋ ಪೊಲೀಸರು. ಬಳ್ಳಾರಿಯ ಫ್ಲೆಕ್ಸ್ ಗಲಾಟೆಯಲ್ಲಿ ಕಾರ್ಯಕರ್ತನ ಹತ್ಯೆ. ಸಂಪೂರ್ಣ ಮಾಹಿತಿ ಪಡೆದ ಸಿಎಂ. ಎಸ್ಐಟಿ ರಚನೆ ಬಗ್ಗೆ ಸಿದ್ದರಾಮಯ್ಯಗಿಲ್ಲ ಒಲವು. ಸರ್ಕಾರ ಪಕ್ಷಕ್ಕೆ ಮುಜುಗರವಾಗ್ತಾ ಇರುವ ಹಿನ್ನೆಲೆ ಸೈಲೆಂಟ್. ಬಳ್ಳಾರಿ ಗಲಭೆ ಪ್ರಕರಣದ ಸಂಪೂರ್ಣ ಲಾಭ ಪಡೆಯಲು ಮುಂದಾದ ಬಿಜೆಪಿ ಇನ್ನಷ್ಟು ತೀವ್ರವಾಗಿ ಖಂಡಿಸಲು ಪ್ಲಾನ್. ಇಂದು ರೆಡ್ಡಿ ಮನೆಗೆ ಭೇಟಿ ನೀಡಲಿರೋ ಕೇಂದ್ರ ಸಚಿವರು. ಶಾಸಕ ಜನಾರ್ದನ ರೆಡ್ಡಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ದೂರವಾಣಿ ಕರೆ. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ಎಚ್ಡಿಕೆ. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯದ ನುಡಿ. ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೆಣ್ಣವರ ಮೇಲೆ ಹಲ್ಲೆ. ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ವಿರುದ್ಧ ಕೇಸ್ ದಾಖಲು. ಶಾಸಕರು ಕಪಾಳಕ್ಕೆ ಹೊಡೆದಿದ್ದಾಗಿ ದೂರಿನಲ್ಲಿ ಉಲ್ಲೇಖ. ಬೆಂಗಳೂರಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಜೆಜೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್. ದಲಿತರ ಮೇಲೆ ದೌರ್ಜನ್ಯ ಅಂತ ದೂರು ನೀಡಿದ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್. ತಿಥಿ ಸಿನಿಮಾ ಖ್ಯಾತಿಯ ಸೆಂಚುರಿ ಗೌಡ ಇನ್ನಿಲ್ಲ. ಶತಾಯುಷಿ ಸಿಂಗ್ರೇಗೌಡ ಅಲಿಯಾಸ್ ಸೆಂಚುರಿ ಗೌಡ ಅನಾರೋಗ್ಯದಿಂದ ಸಾವು. ಮಂಡ್ಯದ ಸ್ವಗ್ರಾಮ ಸಿಂಗ್ರೇಗೌಡ ಕೊಪ್ಪಲುನಲ್ಲಿಂದು ಅಂತ್ಯಕ್ರಿಯೆ. ಪಂಚರಾಜ್ಯದ ಚುನಾವಣೆಯತ್ತ ಹೈಕಮಾಂಡ್ ಚಿತ್ತ. ಡಿಸಿಎಂ ಡಿಕೆಶಿ ಬೆಂಬಲಿಗರ ನಿರೀಕ್ಷೆ ಮತ್ತೊಮ್ಮೆ ಹುಸಿ. ಜನವರಿ 6 ಅಥವಾ 9ಕ್ಕೆ ಪಟ್ಟಾಭಿಷೇಕ ಅಂತಿದ್ದವರಿಗೀಗ ನಿರಾಸೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ತಯಾರಿ. 12 ಜನರ ಪಟ್ಟಿಯೊಂದಿಗೆ ಸಿದ್ಧತೆ. ರಾಹುಲ್ ಗಾಂಧಿ ಬಳಿ ಗ್ರೀನ್ ಸಿಗ್ನಲ್ ಪಡೆಯಲು ಲೆಕ್ಕಾಚಾರ. ಕಂದಾಯ ಸಚಿವರೇ ಬಿಜೆಪಿ ನಾಯಕರ ಟಾರ್ಗೆಟ್. ಕೃಷ್ಣ ಬೈರೇಗೌಡರ ಮೇಲೆ ನೇರ ಅಟ್ಯಾಕ್. ಸ್ಮಶಾನ ಒತ್ತುವರಿ ಆರೋಪದ ಬೆನ್ನಲ್ಲೇ ಕೋಗಿಲು ಜಾಗದಲ್ಲಿ ಅತಿಕ್ರಮಣ ಅಸ್ತ್ರ ಪ್ರಯೋಗ. ಇವತ್ತು ಪ್ರತಿಭಟನೆಗೆ ಸಜ್ಜು. ಮಾಗಡಿ ತಹಶೀಲ್ದಾರ್ ಕ್ಷಮೆಯಾಚಿಸಿದ ಎಚ್ಸಿ ಬಾಲಕೃಷ್ಣ. ಕೆಲಸ ಮಾಡದಿದ್ರೆ ಜನರು ಚಪ್ಪಲಿಯಿಂದ ಹೊಡಿತಾರೆ ಅಂತ ಹೇಳಿದ್ದ ಮಾತಿಗೆ ವ್ಯಕ್ತವಾಗಿದ್ದ ಟೀಕೆ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಎಂದ ಶಾಸಕ. ಆಟೋ ಚಾಲಕರಿಗೆ ಟ್ರಾಫಿಕ್ ಪೊಲೀಸರಿಂದ ಖಡಕ್ ವಾರ್ನಿಂಗ್. ಇನ್ಮುಂದೆ ಬೇಕಾಬಿಟ್ಟಿ ವಸೂಲಿ ಮಾಡುವಂತಿಲ್ಲ. ನಿಯಮ ಉಲ್ಲಂಘಿಸುವ ಚಾಲಕರ ವಿರುದ್ಧ ಕ್ರಮಕ್ಕೆ ಸೂಚನೆ. ಬೆಂಗಳೂರಲ್ಲಿ ಹಾಡಹಗಲೇ ರಸ್ತೆಯಲ್ಲಿ ಕಸ ಎಸೆದು ಯುವತಿಯ ದರ್ಪ. ರೆಡ್ ಹ್ಯಾಂಡ್ ಆಗಿ ಹಿಡಿದು ಅಡ್ಡಗಟ್ಟಿದ ಸ್ಥಳೀಯರು. ಮತ್ತೆ ರಸ್ತೆಯ ತುಂಬೆಲ್ಲ ಕಸ ಎಸೆದು ಯುವತಿ ರಂಪಾಟ. ವಿದ್ಯುತ್ ತಂತಿ ತಗುಲಿ ಕಬ್ಬಿನ ಗದ್ದೆ ಸುಟ್ಟು ಭಸ್ಮ. 2.5 ಎಕರೆಯಲ್ಲಿ ಸುಮಾರು 7 ಲಕ್ಷ ಮೌಲ್ಯದ ಬೆಳೆ ನಾಶ. ಹಾವೇರಿಯ ಹುಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ದಕ್ಷಿಣ ಭಾರತದ ಕುಂಭಮೇಳ. ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ಧೂರಿ ಸಿದ್ಧತೆ.
ಬರುವ ಭಕ್ತರಿಗೆಲ್ಲ ಖಡಕ್ ರೊಟ್ಟಿ, ಬಿಸಿ ಬಿಸಿ ಮಿರ್ಚಿ ಬಜಿ ಪ್ರಸಾದ ಹಂಚಿಕೆ. ಸಂಜೆ ರಥೋತ್ಸವಕ್ಕೆ ಬೆಳಗಿನ ಜಾವ 3 ಗಂಟೆಯಿಂದಲೇ ಸಾಗರೋಪಾದಿಯಲ್ಲಿ ಬರ್ತಿರುವ ಭಕ್ತರು. ಕೋಕಾಪೇಟ್ನಲ್ಲಿ ಅಲ್ಲು ಸಿನಿಮಾಸ್ ಮಲ್ಟಿಪ್ಲೆಕ್ಸ್ನ ಹೊಸ ಶಾಖೆ ಓಪನ್. ಸಂಕ್ರಾಂತಿಯಂದು ಪ್ರದರ್ಶನ ಆರಂಭ. ಅಲ್ಲು ಮಲ್ಟಿಪ್ಲೆಕ್ಸ್ ಒಳಗೆ ರಾರಾಜಿಸ್ತಾ ಇದೆ ಪ್ರಶಾಂತ್ ನೀಲ್, ರಿಷಬ್ ಫೋಟೋ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾಗೆ ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್. ಒಂದು ದಿನದಲ್ಲಿ ಬರೋಬ್ಬರಿ 3.6 ಕೋಟಿ ವ್ಯೂಸ್ ಪಡೆದುಕೊಂಡ ಟ್ರೇಲರ್. ಜನವರಿ 9ರಂದು ರಿಲೀಸ್ಗೆ ಕೌಂಟ್ ಡೌನ್.